ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನಾನು ಸೈಯದ್. ಕರ್ನಾಟಕ ರಾಜ್ಯ ಕಂಡ ಅಪರೂಪದ ಮುಖ್ಯಮಂತ್ರಿ ಅಂತ ಮುಖ್ಯಮಂತ್ರಿ ದೇವರಾಜ ಅರಸನ್ ಬಿಟ್ಟರೆ ಅಂಥ ಮುಖ್ಯಮಂತ್ರಿ ಸಿಗೋದಿಲ್ಲ. ಇದು ಯಾವುದೇ ಪಕ್ಷರಹಿತ ವ್ಯಕ್ತಿ ಆದರೂ ಎಲ್ಲರೂ ಮೆಚ್ಕೋತಾರೆ. JDSದವರು ಮೆಚ್ಕೋತಾರೆ, BJP ಅವರು ಮೆಚ್ಕೋತಾರೆ, ಅನೇಕ ಲಕ್ಷಾಂತರ BJP ಕಾರ್ಯಕರ್ತರು ಸಹಿತ ಈ ವ್ಯಕ್ತಿನ ಮೆಚ್ಕೋತಾರೆ. ಕಾಂಗ್ರೆಸ್ದವರಂತೂ ಮೆಚ್ಚಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ವರ್ಷ ಬರಲಿಕ್ಕೆ ಆ ಸಿದ್ದರಾಮಯ್ಯನೇ ಕಾರಣ. ಆ ಸಿದ್ದರಾಮಯ್ಯನ ಪ್ರತಿಯೊಂದು ಮಾತುಗಳು ನೋಡಿ ಇವತ್ತು ಮತ್ತೆ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಬೇಕಂತ ಇದ್ದಾರೆ ಜನ. ಆದರೆ ತಪ್ಪು. ಈ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಆಗಬೇಕು. ಅವರಿಗೆ ನೇರ ಸವಾಲು ನಾವು ಹಾಕಿದ್ದೀವಿ. ಘಟಪ್ರಭಾಕ್ಕೆ ಬಂದಾಗ ಅವರಿಗೆ ನೇರವಾಗಿ ನಾವು ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಿದ್ದೀವಿ, ನೀವು ಕರ್ನಾಟಕ ರಾಜಕಾರಣ ಬಿಡಿ ಸರ್, ಈಗ ನೀವು ದೆಹಲಿ ರಾಜಕಾರಣದತ್ತ ಹಾಕಿ ಮುಂದಿನ ಪ್ರಧಾನಮಂತ್ರಿ ನೀವೇ ಆಗಬೇಕಂದಾಗ ನಿನ್ನ ಆಶೀರ್ವಾದ ಬೇಕಪ್ಪ ಅಂತ ನಮ್ಮ ಬೆನ್ನು ಚಪ್ಪರಿಸಿದು ಸಹಿತ ಇಡೀ ಜಗತ್ತು ನೋಡಿದೆ. ವೀಕ್ಷಕರೇ, ಇಂಥ ಒಂದು ಧೈರ್ಯವಂತ, ನಿಷ್ಠಾವಂತ, ಬಡವರ ಪ್ರೀತಿ ಪ್ರಶಂಸೆಗೆ ಪಾತ್ರನಾದಂಥ ಸ್ವಚ್ಛ, ದಕ್ಷ, ಪ್ರಾಮಾಣಿಕ ಆಡಳಿತ ಕೊಟ್ಟಂಥ ಸಿದ್ದರಾಮಯ್ಯ ಒಮ್ಮೆ ಗುಡುಗಿದರೆ ಅಲ್ಲೋಲ ಕಲ್ಲೋಲ ಆಗುತ್ತೆ. ಅವರ ಪ್ರತಿ ಮಾತಿನಲ್ಲಿ ನಿಜಾಂಶ ಇದೆ. ಒಂದು ಕಪ್ಪು ಚುಕ್ಕೆ ಮಾಡಿಲ್ಲ, ಭ್ರಷ್ಟಾಚಾರ ಮಾಡಿಲ್ಲ, ಯಾವುದೇ ಹಗರಣ ಮಾಡಿಲ್ಲ, ಯಾವುದೇ ಜನರಿಗೆ ತೊಂದರೆ ಕೊಟ್ಟಿಲ್ಲ, ಭೂ ಹಗರಣ ಮಾಡಿಲ್ಲ, ಯಾವುದೇ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಯಾವುದೇ ವಿವಾದಾಸ್ಪದ ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಿಲ್ಲ. ಇಂಥ ಅಪರೂಪದ ವ್ಯಕ್ತಿ ಭದ್ರಾವತಿ ಶಾಸಕ ಸಂಗಮೇಶ್ ಅವರನ್ನು ಯಾವುದೇ ಸುಳ್ಳು ದೂರು ದಾಖಲೆಗಳನ್ನು ಮಾಡಿ ಅರೆಸ್ಟ್ ಮಾಡಿದ್ದು, ಮಗನನ್ನು ಅರೆಸ್ಟ್ ಮಾಡಿದ್ದು, ಇವೆಲ್ಲ ವಿದ್ಯಮಾನ ಇವತ್ತು ಏನು ಮಾಡ್ತಾ ಇದೆ, ಸುಳ್ಳು ಪ್ರಕರಣಗಳನ್ನು ದಾಖಲೆ ಮಾಡಿಸಿ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇರುವ BJP ಸರ್ಕಾರದ ವಿರುದ್ಧ ಯಾವ ರೀತಿ ಛೀಮಾರಿ ಹಾಕಿ ಗುಡುಗಿದ್ದು ಮತ್ತೆ ಸಿದ್ದರಾಮಯ್ಯ ಸಿಡಿದೇಳಿದ್ದು ದೃಶ್ಯ ಇವತ್ತು ನೀವು ನಂಬರ್ ಒನ್ ಚಾನಲ್ದಲ್ಲಿ ನೋಡ್ಬೋದು. ವೀಕ್ಷಕರೇ, ಸವಿಸ್ತಾರವಾದ ವಿಡಿಯೋ ನೋಡಿ ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್ದಲ್ಲೇ ನೀವು ನಮ್ಮ ಚಾನಲ್ ತುಂಬ ಪ್ರೀತಿಯಿಂದ ನೋಡ್ತಾ ಇದ್ದೀರಾ, ಅದೇ ನಮಗೆ ಶಕ್ತಿ. ಇದೊಂದು ಬಿಗ್ ಟಾನಿಕ್, ಇವತ್ತಿಂದು ಬಿಗ್ ನ್ಯೂಸ್. ವೀಕ್ಷಕರೇ, ನಮಸ್ಕಾರ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮಾತನಾಡ್ತಾರೆ. ದಯಮಾಡಿ ಎಲ್ಲರೂ 1 ಗಂಟೆ ಸಾವಧಾನವಾಗಿರಬೇಕು ಅಂತೇಳಿ ಕೈ ಮುಗಿದು ಕೇಳ್ಕೊಳ್ತೇವೆ. ಕೂತ್ಕೊ ನೀನು. ಏಯ್, ಕೂತ್ಕೊಳ್ಳಿಯಪ್ಪ, ಸಮಯ ಆಗಿದೆ, ಬಹಳ ಕೂತ್ಕೊಳ್ಳಿ. ಸಾಕ್ ಮಾತಾಡ್ಬೇಕು ಬೇಡ, ಕೂತ್ಕೊಳ್ಳಿ ಮತ್ತೆ ಪ್ಲೀಸ್. ಕೂತ್ಕೊಳ್ಳಿ ಯಜಮಾನ. ಕೂತ್ಕೊಳ್ಳಿ ತಮ್ಮ. ಕೂತ್ಕೊಳ್ಳಿ ಪ್ಲೀಸ್, ಗಲಾಟೆ ಮಾಡಬಾರದು. ಈ ಜನಾಕ್ರೋಶ ಪ್ರತಿಭಟನಾ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಕೂತ್ಕೊಳ್ಳಿ ಕೆಳಗಡೆಗೆ. ಕೂತ್ಕೊಳ್ರಿ ಕೆಳಗಡೆಗೆ. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ
ಶಿವಕುಮಾರ್ ಅವರೇ, ಈ ಜಿಲ್ಲೆಯ ಹಿರಿಯ ನಾಯಕರಾದಂಥ ಶ್ರೀ ಕಾಗೋಡು ತಿಮ್ಮಪ್ಪನವರೇ, ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಎಸ್.ಆರ್. ಪಾಟೀಲ್ ಅವರೇ, ಮಾಜಿ ಉಪಮುಖ್ಯಮಂತ್ರಿಗಳು ಶಾಸಕರು ಆದಂಥ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ, ಮಾಜಿ ಸಭಾಪತಿಗಳಾದಂಥ ಸಭಾಧ್ಯಕ್ಷರಾದಂಥ ಶ್ರೀ ರಮೇಶ್ ಕುಮಾರ್ ಅವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಎಲ್ಲ ಕಾರ್ಯಾಧ್ಯಕ್ಷರುಗಳೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಸುಂದರೇಶ್ ಅವರೇ, ಈ ಕಾಂಗ್ರೆಸ್ ಈ ಸಮಾರಂಭದ ಕೇಂದ್ರ ಬಿಂದು ಭದ್ರಾವತಿ ಶಾಸಕರಾದಂಥ ಸಂಗಮೇಶ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರುಗಳೇ, ಇಲ್ಲಿ ಶಿವಮೊಗ್ಗ ಜಿಲ್ಲೆ ಮತ್ತು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಅಭಿಮಾನಿಗಳೇ, ಮಾಧ್ಯಮದ ಗೆಳೆಯರೇ, ಸಮಯ ಸಾಕಷ್ಟಾಗಿದೆ. ಇನ್ನೂ ಬಹಳ ಜನ ಮುಖಂಡರುಗಳು ಮಾತನಾಡಬೇಕಾಗಿತ್ತು, ಆದರೆ ಸಮಯದ ಅಭಾವದಿಂದ ಬೇರೆ ಮುಖಂಡರುಗಳು ಮಾತನಾಡಲಿಕ್ಕೆ ಆಗಲಿಲ್ಲ. ಈ ಜಿಲ್ಲೆಯ ಮುಖಂಡರುಗಳು ಕೂಡ ಮಾತನಾಡಲಿಕ್ಕೆ ಆಗಲಿಲ್ಲ. ಅದಕ್ಕಾಗಿ ಅವರೆಲ್ಲರ ಕ್ಷಮೆಯನ್ನ ಕೋರಿ ನಾನು ಕೂಡ ಬಹಳ ದೀರ್ಘವಾಗಿ ಭಾಷಣ ಮಾಡಕ್ ಹೋಗಲ್ಲ. ಕೆಲವು ವಿಚಾರಗಳನ್ನು ಮಾತ್ರ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ. ಈ ಜನಾಕ್ರೋಶ ಪ್ರತಿಭಟನೆ ಕೇವಲ ಸಂಗಮೇಶ್ವರ್ ಅವರನ್ನ ರಕ್ಷಣೆ ಮಾಡಲಿಕ್ಕೋಸ್ಕರ ಅಲ್ಲ. ಸಂಗಮೇಶ್ವರೂ ಸೇರಿ ನಮ್ಮ ಪಕ್ಷದ ಕಾರ್ಯಕರ್ತರು ಯಾರೇ ಇರಲಿ, ಅವರ ಮೇಲೆ ಸರ್ಕಾರ ಮತ್ತು ಪೊಲೀಸ್ನವರು ಸುಳ್ಳು ಮೊಕದ್ದಮೆಗಳನ್ನು ಹಾಕಿದ್ರೆ ಕಾಂಗ್ರೆಸ್ ಪಕ್ಷ
ಸಹಿಸಲಿಲ್ಲ ಅಂತಕ್ಕಂಥ ಮಾತನ್ನ ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಪ್ರಜಾಪ್ರಭುತ್ವ. ಪೊಲೀಸ್ನವರನ್ನ ನಾವು ನೇಮಕ ಮಾಡ್ಕೊಂಡಿರ್ತಕ್ಕಂಥದ್ದು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರ. ಇಂಡಿಯನ್ ಪೀನಲ್ ಕೋಡ್ ಏನ್ ಹೇಳ್ತದೆ, CRPC ಏನ್ ಹೇಳ್ತದೆ, ಇತರ ಕಾನೂನುಗಳು ಏನ್ ಹೇಳ್ತವೆ, ಮತ್ತೆ ಸಂವಿಧಾನ ಏನ್ ಹೇಳ್ತದೆ, ಅದರ ಪ್ರಕಾರವಾಗಿ ನಡ್ಕೊಳ್ತಕ್ಕಂಥದ್ದು ಸರ್ಕಾರ ಮತ್ತು ಪೊಲೀಸ್ನವರ ಜವಾಬ್ದಾರಿ. ನಾವು ಪೊಲೀಸ್ನವ್ರ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇಲ್ಲ, ಅದು ಪೊಲೀಸ್ನವರು ಅರ್ಥ ಮಾಡ್ಕೋಬೇಕು. ನಾನು SP ಗೆ ಮಾತಾಡಿದೆ, ನೀವು ಸುಳ್ಳು ಮೊಕದ್ದಮೆಯನ್ನು ಹಾಕಿದ್ದೀರಿ ಸಂಗಮೇಶ್ ಮತ್ತು ಇತರ ನಮ್ಮ ಕಾರ್ಯಕರ್ತರ ಮೇಲೆ, ಅವರ ಕುಟುಂಬದ ಸದಸ್ಯರ ಮೇಲೆ. ಇದು ಸರಿ ಇಲ್ಲ. ಕೂಡಲೇ ನೀವು B ರಿಪೋರ್ಟ್ ಅನ್ನ ಹಾಕಬೇಕು, ಯಾರನ್ನು ಕೂಡ ದಸ್ತಗಿರಿ ಮಾಡಬಾರದು ಅಂತಕ್ಕಂಥ ಮಾತನ್ನ ಈ ಜಿಲ್ಲೆಯ SP ಗೆ ನಾನು ಹೇಳಿದೆ. ಆ SP ನಾನು ಹೇಳಿದ್ರು ಕೂಡ ಅದರ ಮುಂದಿನ ದಿನವೇ ಸಂಗಮೇಶ್ ಅವರ ಪುತ್ರನನ್ನ ದಸ್ತಗಿರಿ ಮಾಡಿದ್ದಾರೆ. ನಾನು ಕೇಳ್ತೇನೆ, ನಿಮಗೆ ಸಾಕಷ್ಟು ಅನುಭವ ಇದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ದಸ್ತಗಿರಿ ಮಾಡಿದ್ರಿ? ಅವತ್ತು ಯಾವ ದೊಡ್ಡ ಗಲಾಟೆನೂ ಕೂಡ ನಡೆದಿಲ್ಲ. ನಾನು FIR ನೋಡಿದೆ, ಪತ್ರಿಕೆಗಳನ್ನೆಲ್ಲ ನೋಡಿದೆ, ಸಂಗಮೇಶ್ವರ್ ಅವರಿಂದ ಕೂಡ ಹೇಳಿಕೆಯನ್ನು ತಗೊಂಡೆ. ಕಬಡ್ಡಿ ಆಟ ನಡೆಯುವಾಗ ಅನಗತ್ಯವಾಗಿ ಜೈ ಶ್ರೀರಾಮ್ ಅಂತ ಹೇಳಿ ಗದ್ದಲವನ್ನ, ಕೋಮುಗಲಭೆಯನ್ನ ಉಂಟು ಮಾಡಲಿಕ್ಕೆ ಪ್ರಚೋದನೆಯನ್ನ ಕೊಟ್ಟವರು ಯಾರು? ಸಂಗಮೇಶ ಅವ್ರ ಮನೆಯವರ, ಕಾಂಗ್ರೆಸ್ ಕಾರ್ಯಕರ್ತರ? ಸಂಗಮೇಶ್ ಕೂಡ ನಮ್ಮ ಕಾರ್ಯಕರ್ತರು ಫಿರ್ಯಾದನ್ನು ಕೊಟ್ಟಿದ್ದಾರೆ. ಆ ಫಿರ್ಯಾದನ್ನು ಕೂಡ ನೀವು 307 ಸೆಕ್ಷನ್ 307 ಅನ್ನು ಹಾಕಿದ್ದೀರಿ FIR ನಲ್ಲಿ. ನಾನು ಕೇಳ್ತೇನೆ, ಮಿಸ್ಟರ್ SP, why you are not arrested any BJP man so far? ಇದು ಪಕ್ಷಪಾತ ಅಲ್ವಾ? ಸರ್ಕಾರದ ಕುಮ್ಮಕ್ಕಲ್ವಾ? ಸರ್ಕಾರದ ಏನ್ ಹೇಳ್ತದೆ ಅದಕ್ಕೆ ಕುಣಿತಕ್ಕಂಥದ್ದಲ್ವಾ ಇದು? ನೀವು ಸರ್ಕಾರ ಹೇಳದಂತೆ ಕುಣಿಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಯಾರು ಕೂಡ ಇದನ್ನ ಬಿಡ್ಲಿಕ್ಕೆ ತಯಾರಿಲ್ಲ ಅಂತಕ್ಕಂಥ ಮಾತನ್ನ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ನಿಮಗೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೋಸ್ಕರ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೋಸ್ಕರ. ಇದೇ ಮುಂದುವರೆದರೆ, ಇದೇ ಪೊಲೀಸ್ ದೌರ್ಜನ್ಯ ಮುಂದುವರೆದರೆ ನಾವು ಸುಮ್ಮನಿರ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕದ ಪ್ರತಿ ಕ್ಷೇತ್ರದಲ್ಲಿ ಇಂಥ ದೌರ್ಜನ್ಯಗಳು ನಡೆದರೆ
ನಿಮ್ಮ ಪೊಲೀಸ್ ಸ್ಟೇಷನ್ಗಳಿಗೆ ಎಲ್ಲ ರಾಜ್ಯದ ಎಲ್ಲ ಪೊಲೀಸ್ ಸ್ಟೇಷನ್ಗಳಿಗೆ ಮುತ್ತಿಗೆ ಹಾಕಬೇಕಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಾವು ಮತ್ತೆ ಕೇರ್ಫುಲ್. ಇನ್ನೆರಡು ವರ್ಷ ಅಷ್ಟೇ, ಅದಕ್ಕಿಂತ ಮುಂಚೆನೆ ಬಿದ್ದೋಗ್ಬಿಡ್ಬೋದು, ಹೇಳಕ್ ಬರಲ್ಲ. ಇವತ್ತು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಅನೈತಿಕ ಸರ್ಕಾರ, ಜನರ ಆಶೀರ್ವಾದ ಪಡ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಅಲ್ಲ. ಕಾಂಗ್ರೆಸ್ನ 13 ಜನ, ಬಿಜೆಪಿಯ 4 ಜನ, ನಮ್ದು 14 ಜನ, ಬಿಜೆಪಿ 3 ಜನ, ಅಲ್ಲ ಜೆಡಿಎಸ್ ನ 3 ಜನ, 17 ಜನ ತಗೊಂಡು ಯಡಿಯೂರಪ್ಪ ದುಡ್ಡು ಕೊಟ್ಟು, ಕೋಟಿಗಟ್ಟಲೆ ದುಡ್ಡು ಕೊಟ್ಟು, ಏನ್ ಯಡಿಯೂರಪ್ಪನ ಸ್ವಂತ ದುಡ್ಡ? ನೀವು ಅದನ್ನ ತಡಿಬೇಕಾಗಿತ್ತು. ನಿಮ್ಗೇನಾದ್ರೂ ಕಾನೂನು ಬಗ್ಗೆ ಗೌರವ ಇದ್ದಿದ್ರೆ, ನಿಮ್ಗೇನಾದ್ರು ಆತ್ಮಸಾಕ್ಷಿ ಇದ್ದಿದ್ರೆ ಅದನ್ನ ತಡಿಬೇಕಾಗಿತ್ತು. ಕೋಟಿಗಟ್ಟಲೆ ಲೂಟಿ ಹೊಡೆದು ಇಲ್ಲಿ ಆಸ್ತಿ ಮಾಡಿದಾರಲ್ಲ, ಅವ್ರ ಮೇಲೆ ಏನ್ರಿ ಕ್ರಮ ತಗೊಂಡಿದ್ದೀರಿ? ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ವಾಟ್ ಆಕ್ಷನ್ ಯು ಹ್ಯಾವ್ ಟೇಕನ್? ಏನ್ ಸತ್ಯ ಹರಿಶ್ಚಂದ್ರಗಳ ಇವರು? ಸತ್ಯ ಹರಿಶ್ಚಂದ್ರರ ಕಣ್ಣೆದುರಿಗೆ ನೋಡ್ತಾ ಇದ್ದೀರಿ. ದಯಮಾಡಿ ಈ ಕೆಲಸ ಮಾಡಕ್ ಹೋಗ್ಬೇಡಿ. ನಿಮಗೆ ಸರ್ಕಾರ ಸಂಬಳ ಕೊಡ್ತಕ್ಕಂಥದ್ದು ಸರ್ಕಾರವೇ ಹೊರತು ಯಡಿಯೂರಪ್ಪನವರ ಮನೆಯಿಂದ ಅಲ್ಲ, ಈಶ್ವರಪ್ಪನವರ ಮನೆಯಿಂದ ಅಲ್ಲ, ಬಿಜೆಪಿಯಿಂದ ಅಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ. ಜನರ ತೆರಿಗೆ ಹಣ, ಜನರ ತೆರಿಗೆ ಹಣ ನೀವು ಸಂಬಳ ಪಡ್ಕೊಳ್ತಕ್ಕಂಥದ್ದು. ಗಿಂಬಳ ಬೇರೆ ಇದೆ ನಿಮಗೆ. ಅದರಿಂದ ನಾವು ಇವತ್ತು ಅಂತಿಮವಾಗಿ ನಿಮಗೆ ಹೇಳ್ತಾ ಇದ್ದೀವಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಲಕ್ಷಾಂತರ ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಅವರು ಬೀದಿಗಿಳಿದ್ರೆ ಯಾವ ಪೊಲೀಸ್ನವರು ಕೂಡ ಅವರನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಯಡಿಯೂರಪ್ಪ, ಈಶ್ವರಪ್ಪ, ನಿಮಗೆ ಅಧಿಕಾರದ ಮದ ಎಷ್ಟು ದಿನ ಇರ್ತೀರಿ? ಎಷ್ಟು ದಿನ ಇರ್ತೀರಿ? ನಾವು ಬಂದಾಗ ಇಂಥ ನೀಚ್ ಕೆಲಸ ಮಾಡಲ್ಲ. ಪೊಲೀಸ್ನವ್ರನ್ನ ಬಳಸ್ಕೊಳ್ತಕ್ಕಂಥ ಕೆಲಸ ಮಾಡಲ್ಲ. ನಾನು 5 ವರ್ಷ ಮುಖ್ಯಮಂತ್ರಿ ಆಗಿದ್ದೆ. 5 ವರ್ಷಗಳ ಅವಧಿಯಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಪೊಲೀಸ್ನವರನ್ನ ಬಳಸ್ಕೊಳ್ತಕ್ಕಂಥ ನಿದರ್ಶನ ಇಲ್ಲ ಅಂತಕ್ಕಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ. 5 ವರ್ಷದಲ್ಲಿ ಒಂದೇ ಒಂದು ಪ್ರಕರಣದಲ್ಲಿ ಪೊಲೀಸ್ನವರನ್ನ ಬಳಸ್ಕೊಂಡಿಲ್ಲ. 307 ಕೇಸ್ ಹಾಕ್ತೀರಾ? ಇನ್ನೊಂದ್ಸರಿ ಓದ್ಕೊಳ್ರಿ 307 ಅಂದ್ರೆ ಏನು ಅಂತ ಡೆಫಿನೇಷನ್. ಇನ್ನೊಂದ್ಸರಿ ಓದ್ಕೊಳ್ಳಿ. ವಾಟ್ ಆರ್ ದಿ ಇಂಗ್ರೀಡಿಯೆಂಟ್ಸ್ ಆಫ್ 307? IPC ಓದ್ಕೊಳ್ಳಿ ಇನ್ನೊಂದ್ಸರಿ. ಇವ್ರ ಕೇಸ್ ಇದೆಯಲ್ಲ, ಒಂದು ವೇಳೆ ತಳ್ಳಾಟ ಮಾಡಿದ್ರು ಕೂಡ ಬಹಳ ಹೆಚ್ಚಂದ್ರೆ 323 ಆಗಬಹುದು ಅಷ್ಟೇ. 323 or 324
ಮ್ಯಾಕ್ಸಿಮಮ್ ಸಿಂಪಲ್ ಹರ್ಟ್ ಅಂತ ಕರೀತಾರೆ. ಹರ್ಟೇ ಆಗಿಲ್ಲ, ಸಿಂಪಲ್ ಇಲ್ಲಿ ಬಂತು. ಅಲ್ಲಿ ಸಿಂಪಲ್ ಇಲ್ಲ, ಗ್ರೀವಿಯಸ್ ಇಲ್ಲ. ದೇರ್ ಇಸ್ ನೋ ಹರ್ಟ್ ಅಟ್ ಆಲ್. ಯಾರಿಗಾರು ಗಾಯ ಆಗಿದೆಯೇನಪ್ಪ? ಡಾಕ್ಟರ್ ಓನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ. ನಾನು ಕೇಳ್ತೀನಿ ಪೊಲೀಸ್ನವ್ರು, ಹಾಗಾದ್ರೆ ಡಾಕ್ಟರ್ ಏನಾಗಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡು ಪ್ರೊಡ್ಯೂಸ್ ಮಾಡಿ. ಹಾಗಾದ್ರೆ ಡಾಕ್ಟರ್ ಏನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ? ಯಾರಿಗೆ ಏನ್ ಗಾಯ ಆಗಿದೆ, ಯಾವ ವೆಪನ್ ಯೂಸ್ ಮಾಡಿದ್ದಾರೆ, ಯಾವ ಕ್ಲಬ್ ಯೂಸ್ ಮಾಡಿದ್ದಾರೆ, ಕೊಡ್ಲಿ ನೋಡೋಣ. ಸುಳ್ಳು ಕೇಸ್ ಹಾಕ್ತೀರಾ? ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ಆತ್ಮಸಾಕ್ಷಿ ಏನಾದ್ರು ಇದೆಯಾ ನಿಮಗೆ? ನಾವು ಸರ್ಕಾರ ಮಾಡಿದ್ದೀವಿ. ಜನ ಅಧಿಕಾರ ಕೊಡೋದು ಜನಸೇವೆ ಮಾಡಲಿ ಅಂತ ಹೊರತು ನಮಗೆ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕ್ಲಿಕ್ಕೋಸ್ಕರವಾಗಿ, ಅವರನ್ನು ತುಳಿಲಿಕ್ಕೋಸ್ಕರವಾಗಿ ಅಲ್ಲ ಅಂತಕ್ಕಂಥ ಪ್ರಾಥಮಿಕ ನೀತಿಯನ್ನ ಕಲ್ತ್ಕೋಬೇಕಾಗ್ತದೆ. ನೀವು ಪ್ರಾಥಮಿಕ ಪಾಠ ಕಲಿಬೇಕಾಗ್ತದೆ. ಜನ ಅಧಿಕಾರ ಕೊಡೋದು ಜನರ ಕೆಲಸ ಮಾಡಿ ಅಂತ. ಯಡಿಯೂರಪ್ಪ, ಹಿಂಭಾಗಲಿಂದ ಬಂದಿದ್ದೀರಲ್ಲ ನೀವು, 2 ವರ್ಷದಲ್ಲಿ ಏನಾದ್ರು ಮಾಡಿದಿರೇನ್ರಿ? ಲೂಟಿ ಹೊಡೆಯೋದು ಬಿಟ್ರೆ ಬೇರೆ ಏನಾದ್ರು ಮಾಡಿದಾರ? ಏನಾದ್ರು ಮಾಡಿದಾರ? ಏನಾದ್ರು ಮಾಡಿದಾರ? ನಾನು ಕೇಳಕ್ಕೆ ಬಂದೆ. ಈ ಹೋಟ್ಲಲ್ಲಿ ಬರುವಾಗ ಒಂದು ಹೋಟ್ಲ್ ಸಿಕ್ತು. ಇದು ಯಾರ್ದ್ರಿ ಇದು ಹೋಟ್ಲು ಅಂತಂದೆ. ಯಡಿಯೂರಪ್ಪಂದು ಅಂತಂದ್ರು. ಏನ್ ಯಡಿಯೂರಪ್ಪ? ನೀವಿಬ್ಬರಿಗೂ ಕಾಂಪಿಟಿಷನ್ ಇಲ್ಲಿ. ಈಶ್ವರಪ್ಪ ಯಡಿಯೂರಪ್ಪನಿಗೆ ಕಾಂಪಿಟಿಷನ್. ನಾನೆಷ್ಟು ಆಸ್ತಿ ಮಾಡಬೇಕು, ನಾನೆಷ್ಟು ಆಸ್ತಿ ಮಾಡಬೇಕು ಅಂತೇಳಿ ಕಾಂಪಿಟಿಷನ್. ಕಾಂಪಿಟಿಷನ್. ಈ ಯಡಿಯೂರಪ್ಪನ ಮನೆಯಲ್ಲಿ, ಈಶ್ವರಪ್ಪನ ಮನೆಯಲ್ಲಿ ದುಡ್ಡು ಎಣಿಸೋ ಮಿಷಿನ್ ಸಿಕ್ತು. ದುಡ್ಡು ಎಣಿಸೋ ಮಿಷಿನ್. ಅವ್ ಕೇಳಿದ್ರೆ ಪಾಪ ಅದು ಇನ್ನೋಸೆಂಟ್ ಆಗಿ ಒಪ್ಕೊಂಡಿದ್ದಾನೋ, ಗೊತ್ತಿಲ್ಲದೆ ಒಪ್ಕೊಂಡಿದ್ದಾನೋ, ಗೊತ್ತಿರದೆ ಹೌದು ನಾನು ದುಡ್ಡು ಎಣಿಸಕ್ಕೆ ಇಟ್ಕೊಂಡಿದ್ದೀನಿ ಮಿಷಿನ ಅಂತ. ಎರಡು, ಅದು ಒಂದಲ್ಲ 2. ಐ ಡೋಂಟ್ ನೋ, ನಿಮ್ಮಲ್ಲಿ ಯಾರ ಹತ್ರ ಇದೆಯಾ ಮಿಷಿನು? ದುಡ್ಡು ಎಣಿಸೋ ಮಿಷಿನ್ ಇದೆಯಾ? ಈ ರಮೇಶ್ ಕುಮಾರ್ ಹೇಳ್ತಾರೆ ನಾ ಇಟ್ಕೊಂಡಿದ್ದೀನಿ ಅಂತ. ಇವ್ರ ಹತ್ರ ಕೈಲಿ ಎಣಿಸಕ್ಕೆ ದುಡ್ಡಿಲ್ಲ, ಇನ್ ಮಿಷಿನ್ ಎಣಿಸಕ್ಕೆ ದುಡ್ಡಿಲ್ಲ. ಬರ್ತದ ನಿನಗೆ? ಇಂಥ ಲಜ್ಜೆಗೆಟ್ಟವರು, ಮಾನಗೆಟ್ಟವರು ರಾಜಕಾರಣದಲ್ಲಿ ಇರ್ಬೇಕಂದ್ರೆ ಯಡಿಯೂರಪ್ಪ ಮಾತೆತ್ತಿದ್ರೆ ಹಸಿರು ಟವಲ್ ಹಾಕಬಿಡೋದು. ಇದೇ ಯಡಿಯೂರಪ್ಪ 2008ರಲ್ಲಿ ಹಸಿರು ಟವಲ್ ಹಾಕಂದು ಏನ್ ಪ್ರಮಾಣ ವಚನ ತಗೊಂಡ್ರು. ಪ್ರಮಾಣ ವಚನ ತಗೊಂಡಂತ ಒಂದೇ ವಾರದಲ್ಲಿ ಹಾವೇರಿನಲ್ಲಿ ರೈತರು ಗೊಬ್ಬರ ಕೊಡ್ರಿ, ಮಳೆ ಬಿದ್ದಿದೆ, ಬೀಜ ಕೊಡ್ರಿ, ಪೆಸ್ಟಿಸೈಡ್ಸ್ ಕೊಡ್ರಿ ಅಂತ ಕೇಳಿದ್ರೆ ರೈತರ ಮೇಲೆ ಗೋಲಿಬಾರ್ ಮಾಡಿಸಿ ಪೊಲೀಸ್ನವರನ್ನ ಛೂ ಬಿಟ್ಟು 2 ರೈತರನ್ನ ಕೊಂದು ಹಾಕಿದವರು ಇದೇ ಹೃದಯ ಹಾಕಿರ್ತಕ್ಕಂಥ ಮಿಸ್ಟರ್ ಯಡಿಯೂರಪ್ಪ. ನಾಚಿಕೆ ಆಗಲ್ಲ? ನಾಚಿಕೆ ಆಗಲ್ಲ ಇವರಿಗೆ? ಹಸಿರು ಟವಲ್ ಹಾಕೊಳ್ಳೋದು. ಈ ಹಸಿರು ಟವಲ್ ಹಾಕೊಳ್ಳ ರೈತ ಏನ್ ಗೊತ್ತಾ? ರೈತರ ಮಗ, ಮಣ್ಣನ ಮಗ. ನಾವೆಲ್ಲ ಯಾರ ಮಕ್ಕಳಪ್ಪ? ನೀವು ಇಲ್ಲಿ ಕೂತಿರೋರೆಲ್ಲ 2017 ಬಾಕಿ ಇನ್ನೂ ಕೊಟ್ಟಿಲ್ಲ. ರೈತರ ಮಗ, ಮಣ್ಣನ ಮಗ. ಇದೇ ಮಣ್ಣನ ಮಗ ವಿಧಾನ ಪರಿಷತ್ನಲ್ಲಿ
ಇಲ್ಲಿ SR ಪಾಟೀಲ್ ಸಾಕ್ಷಿ. ಉಗ್ರಪ್ಪ ಅಂತ ಹೇಳಿ ನಮ್ಮ ಪಕ್ಷದ ಅಂದಿನ ಮುಖಂಡರು ರೈತರ ಸಾಲ ಮನ್ನಾ ಮಾಡ್ರಿ ಅಂತ ಕೇಳಿದ್ರೆ ಯಡಿಯೂರಪ್ಪ ಏನನ್ಬೇಕು? ಉಗ್ರಪ್ಪ ಸಾಲ ಮನ್ನಾ ಮಾಡಕ್ಕಾಗಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡ್ತಕ್ಕಂಥ ಮಿಷಿನ್ ಇಲ್ಲ. ಯಾರು ಹೇಳಿದ್ದು? ಮಿಸ್ಟರ್ ಯಡಿಯೂರಪ್ಪ. ಹಸಿರಟ್ಟೆ ಹೊಲ ಹಾಕಿರ್ತಕ್ಕಂಥ ಮಿಸ್ಟರ್ ಯಡಿಯೂರಪ್ಪ. ಈಗ ಅವ್ರ ಪ್ರಣಾಳಿಕೆ ನೋಡಿದ್ದೀರಾ ನೀವು? 2018ರದು 2018 ಪ್ರಣಾಳಿಕೆ ನೋಡಿದ್ದೀರಾ? ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ ನೋಡಿದ್ದೀರಾ? ನೀವು ಓದ್ಕೋಬೇಕು. ಪ್ರಣಾಳಿಕೆಯಲ್ಲಿ ಮೊದಲನೇ ಭರವಸೆ ಹೇಳಿರ್ತಕ್ಕಂಥದ್ದು 1 ಲಕ್ಷದ ರೂಪಾಯಿನವರೆಗೆ, ಅದು ಸೊಸೈಟಿ ಸಾಲ ಆಗಿರ್ಬೋದು, ಬ್ಯಾಂಕಿನ ಸಾಲ ಆಗಿರ್ಬೋದು. ಅಧಿಕಾರಕ್ಕೆ ಬಂದ ತಕ್ಷಣವೇ ಸೊಸೈಟಿ ಸಾಲ 1 ಲಕ್ಷ ರೂಪಾಯಿ, ಬ್ಯಾಂಕಿನ ಸಾಲ 1 ಲಕ್ಷ ರೂಪಾಯಿ, ರೈತರು ಮಾಡಿರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿಲ್ಲಪ್ಪ ಯಡಿಯೂರಪ್ಪ, ಹಸಿರಟ್ಟವಲ್ಲ ಯಡಿಯೂರಪ್ಪ. 2 ವರ್ಷ ಮನ್ನಾ ಮಾಡಿದ್ರಿ ಅಂದ್ರೆ ಮಿಸ್ಟರ್ ಯಡಿಯೂರಪ್ಪ, ಮನ್ನಾ ಮಾಡಿದ್ರೇನ್ರಿ? ನಿಮ್ಗೆ ಯಾವ ನೈತಿಕತೆ ಇದೆ ಹಸಿರಟ್ಟವಲ್ಲ ಹಾಕೊಳ್ಳಿಕ್ಕೆ? ವಾಟ್ ಮಾರಲ್ ಹ್ಯಾವ್? ರೈತರದು ರಿವಾಲ್ವಿಂಗ್ ಫಂಡ್ 5,000 ಕ್ರಿಯೇಟ್ ಕೊಡ್ತೀನಿ, ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ 500 ಕೋಟಿ ಕೊಡ್ತೀನಿ. 1 ಪೈಸೆ ಕೊಡ್ಲಿಲ್ಲ ಇವತ್ತಿನವರಿಗೆ. ರಿವಾಲ್ವಿಂಗ್ ಫಂಡಿಗೆ 1 ರೂಪಾಯಿ ಕೊಡ್ಲಿಲ್ಲ. ಇವರು ರೈತರ ಮಕ್ಕಳು. ಮನಮೋಹನ್ ಸಿಂಗ್ರವರು ರೈತರ ಸಾಲ 72,000 ಕೋಟಿ ಮನ್ನಾ ಮಾಡಿದ್ರು. ನಾನೇನ್ ಭರವಸೆ ಕೊಟ್ಟಿರಲಿಲ್ಲ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತೇಳಿ. 50,000 ರೂಪಾಯಿವರೆಗೆ 22,27,000 ರೈತರಿಗೆ 8,165 ಕೋಟಿ ಮನ್ನಾ ಮಾಡಿದದ್ದು ನಮ್ಮ ಸರ್ಕಾರ. ಯಡಿಯೂರಪ್ಪನ ಸರ್ಕಾರ ಯಾವತ್ತೂ ಮಾಡಲಿಲ್ಲ. ನಾನು ಯಾವತ್ತೂ ಹಸಿರಟ್ಟ ಹೊಲ ಹಾಕೊಂಡು ಹೋಗ್ಲಿಲ್ಲ. ನಾಟಕ ಹಾಡ್ತೀರೇನ್ರಿ, ಡೋಂಗಿ ತನ ಮಾಡ್ತೀರೇನ್ರಿ? ಯಡಿಯೂರಪ್ಪ ರೈತರ ಮಗ, ರೈತರ ಮಗ. ಬಡವರ ಪರ ಇದ್ದೀವಿ, ದಲಿತರ ಪರ ಇದ್ದೀವಿ. ಇದೇ ರಮೇಶ್ ಕುಮಾರ್ ಅವರು ಅಧ್ಯಕ್ಷತೆಯಲ್ಲಿ ಪ್ರಣಾಳಿಕೆ ಆಯಿತು ನಮ್ದು. 165 ಭರವಸೆಗಳನ್ನ ಹೇಳಿದ್ರು ಅಲ್ಲಿ. ಇವತ್ತೇನಾದ್ರು ನುಡಿದಂತೆ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತಕ್ಕಂಥದ್ದನ್ನ ಇವತ್ತು ತಿಳ್ಕೋಬೇಕಾಗ್ತದೆ. ರಾಜ್ಯದಲ್ಲಿ ಬೇರೆ ಯಾವ ಸರ್ಕಾರವನ್ನು ಮಾಡಲಿಲ್ಲ. ಎಲ್ಲ ಭರವಸೆಗಳನ್ನು ಈಡೇರಿಸಿರ್ತಕ್ಕಂಥದ್ದು. ಇಟ್ ಇಸ್ ಓನ್ಲಿ ಗವರ್ಮೆಂಟ್, ಇಟ್ ಇಸ್ ಅವರ್ ಗವರ್ಮೆಂಟ್. ನಾನು ಯಾರು ಬೇಕಾದ್ರೂ ತೆಗೆದು ನೋಡ್ಬೋದು ನಮ್ಮ ಪ್ರಣಾಳಿಕೆನ. ಬಿಜೆಪಿ ಅವ್ರ ಪ್ರಣಾಳಿಕೆನ ತೆಗೆದು ನೋಡಬಹುದು, ನಮ್ಮ ಪ್ರಣಾಳಿಕೆನ ತೆಗೆದು ನೋಡಬಹುದು. ನಾನಿದ್ದಾಗ, ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಭಾರತೀಯ ಜನತಾ ಪಕ್ಷದವರು ಸಿದ್ದರಾಮಯ್ಯನವರು ಸಾಲ ಮಾಡಿಬಿಟ್ರು. ಯಡಿಯೂರಪ್ಪ, ನೀವು 2 ವರ್ಷದಲ್ಲಿ ಬಂದು 2 ವರ್ಷದಲ್ಲಿ 1,30,000 ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಸಾಲ ಮಾಡಿದ್ದಾರೆ 1,30,000 ಕೋಟಿ ಕೇವಲ 2 ವರ್ಷದಲ್ಲಿ. ಇವತ್ತು ಈ ಯಡಿಯೂರಪ್ಪ ಬಂದ ಮೇಲೆ ಕಮಿಟೆಡ್ ಎಕ್ಸ್ಪೆಂಡಿಚರ್ 78% ಇತ್ತು ಇವರು ಬಂದ ಕಾಲದಲ್ಲಿ.
ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂದ್ರೆ ಸಂಬಳ, ಪೆನ್ಷನ್ನು, ರೀಪೇಮೆಂಟ್ ಆಫ್ ಇಂಟ್ರೆಸ್ಟು, ಸಬ್ಸಿಡಿ ಇವೆಲ್ಲ ಕೊಡೋದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಈ ಕಮಿಟೆಡ್ ಎಕ್ಸ್ಪೆಂಡಿಚರ್ ಒಟ್ಟು ರೆವಿನ್ಯೂ ರಿಸೀಟ್ಸ್ ನಲ್ಲಿ 78% ಇತ್ತು. ಅಂದ್ರೆ ಇನ್ನ 22% ಡೆವಲಪ್ಮೆಂಟ್ಗೆ ಉಳಿತಿತ್ತು. ಇವ್ರು ಬಂದ ಮೇಲೆ 102% ಆಗಿದೆ. 102% in revenue receipts. Where is the money for the development? ಈ ವರ್ಷ ಅಂದ್ರೆ 20-29ರಲ್ಲಿ ಅಲ್ಲ 20-21ರಲ್ಲಿ ರೆವಿನ್ಯೂ ಡಿಫಿಸಿಟ್ 19,600 ಕೋಟಿ ರೂಪಾಯಿ ಆಗಿದೆ. 71,000 ಕೋಟಿ ಸಾಲ ತಗೊಬಂದು 19,000 ಕೋಟಿ ಕಟ್ಟಬೇಕು. ಅದರೊಳಗಡೆ 71,000 ಕೋಟಿ ಸಾಲ ತಗೊಬಂದು 19,000 ಕೋಟಿ 19,600 ಕೋಟಿ ಸಂಬಳ ಸಾರಿಗೆ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಡಿಯೂರಪ್ಪ ಒಂದು ಸೆಕೆಂಡ್ ಇರಬಾರ್ದು ಅಧಿಕಾರದಲ್ಲಿ, ಮಾನ ಮರ್ಯಾದೆ ಇದ್ರೆ. ಒಂದೇ ಒಂದು ಸೆಕೆಂಡ್ ಇರಬಾರ್ದು ಮಾನ ಮರ್ಯಾದೆ ಇದ್ರೆ. ದೇಶನ ಆರ್ಥಿಕವಾಗಿ ದಿವಾಳಿ ಮಾಡಿಬಿಟ್ಟಿದ್ದಾರೆ. ಯಾವ ರಾಜ್ಯ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ 102% ಕಮಿಟೆಡ್ ಎಕ್ಸ್ಪೆಂಡಿಚರ್. ಕಮಿಟೆಡ್ ಎಕ್ಸ್ಪೆಂಡಿಚರ್ 1,62,000 ಕೋಟಿ. ಯಡಿಯೂರಪ್ಪ ಮುಖ್ಯಮಂತ್ರಿ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ರಿ, ಈ ರಾಜ್ಯ ದಿವಾಳಿ ಮಾಡ್ತಾ ಇದ್ದೀರಲ್ರಿ. ಇಷ್ಟಾದ್ರೂ ಕುರ್ಚಿ ಬಿಡಕ್ಕೆ ನಿಮ್ಗೆ ಇಷ್ಟ ಇಲ್ಲ. ಆದ್ರೆ ಜನ, ಈ ರಾಜ್ಯದ ಜನ ತೀರ್ಮಾನ ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪೂರ್ವದಲ್ಲಿ ಸೂರ್ಯ ಹುಟ್ಟದು ಎಷ್ಟು ಸತ್ಯವೋ, ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದು ಅಷ್ಟೇ ಸತ್ಯ ಅಂತಕ್ಕಂಥದನ್ನ ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ಅಧ್ಯಕ್ಷರು ಹೇಳಿದ್ರು 7ಕ್ಕೆ 7 ಸ್ಥಾನಗಳನ್ನ ಗೆಲ್ತೀವಿ ನಾವು ಅಂತ. ಸಂಗಮೇಶ್ ಒಬ್ಬರು ಗೆದ್ದಿದ್ರು ಕಳೆದ ಚುನಾವಣೆಯಲ್ಲಿ. ನಿನ್ ಜೊತೆಗೆ ಇನ್ನೂ 6 ಜನ ಗೆಲ್ತಾರೆ. ಸೀನಿಯರ್ ಅಲ್ವಾ, ಕೂತ್ಕೊಳ್ಳಿ. ಆದ್ರಿಂದ ನಾನು ಹೇಳ್ತೀನಿ, ಸಂಗಮೇಶ ಇರ್ಕಬೇಡ. ಇಡೀ ಕಾಂಗ್ರೆಸ್ನ ಲಕ್ಷಾಂತರ ಕಾರ್ಯಕರ್ತರು ನಿನ್ನ ಹಿಂದೆ ಇದೆ, ಕಾರ್ಯಕರ್ತರ ಹಿಂದೆ ಇದೆ. ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ರಕ್ಷಣೆಗೆ ನಾವು ಇದ್ದೇವೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಲ್ವಾ, ನಿನ್ನ ಹಿಂದ್ಗಡೆ ಇದ್ದೀವಿ. ನಾನು ಹೇಳಿದೆ